ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ, ಹಾಗಾಗಿ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ವೆದರ್ ಇವಾಗ ಸ್ವಲ್ಪ ಚಿಲ್ಲಾಗಿರುತ್ತೆ. ಬೆಳಗ್ಗೆ ಹೊತ್ತು ಅಷ್ಟೇ ಬಿಸಿಲು ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಒಂದು ಸ್ವಲ್ಪ ವಾಕ್ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವೆದರು. ಆಮೇಲೆ ಆಫ್ಟರ್ 8 ಅಂತೂ ಹೊರಗಡೆ ಹೋಗೋಕ್ಕೆ ಆಗಲ್ಲ, ಆಗಲೇ ಬಿಸಿಲು ಜಾಸ್ತಿ ಅನಿಸ್ತಾ ಇರುತ್ತೆ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಚಪಾತಿ ಪಿಜ್ಜಾ. ಬರೀ ಮಕ್ಳಿಗಷ್ಟೇ ಅಲ್ಲ, ಇವನ್ ದೊಡ್ಡವ್ರಿಗೂ ಇದಿಷ್ಟ ಆಗುತ್ತೆ. ನಾನಂತೂ ಇದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ, ಏಕೆಂದರೆ ಗಿಲ್ಟ್ ಫ್ರೀ ಆಗಿ ತಿನ್ಬೋದು. ಏಕೆಂದರೆ ಬೇಸು ಮೈದಾ ಆಗಿರೋಲ್ಲ, ವೀಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಚಪಾತಿ ಥರನೇ ಮಾಡಿಕೊಂಡು ಅದಕ್ಕೆ ಮೇಲೆ ಲಾಟ್ಸ್ ಆಫ್ ವೆಜಿಟೇಬಲ್ಸು ಮತ್ತು ಪ್ರೋಟೀನ್ಗೆ ಚಿಕನ್ ಆದರೂ ಹಾಕ್ಕೊಬೋದು, ನೀವು ಪನ್ನೀರ್ ಆದರೂ ಹಾಕ್ಕೊಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಪಿಜ್ಜಾ ಟಾಪಿಂಗ್ಗೆ ನಾನು ಇಲ್ಲಿ ಕ್ಯಾಪ್ಸಿಕಮ್ಮು, ಆನಿಯನ್ನು, ಸ್ವೀಟ್ ಕಾರ್ನು ಮತ್ತು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಬೇರೆ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೊಬೋದು, ಲೈಕ್ ಬ್ರಾಕ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಆನಿಯನ್ನ ಕಟ್ ಮಾಡಿ ಬಿಡಿಸಿಟ್ಕೊಳ್ಳಿ. ಚಿಕ್ಕದನ್ನೆಲ್ಲ ನೀವು ಬೇರೆ ಸಾಂಬಾರಿಗೆ ಇಲ್ಲ ಅಂತಂದರೆ ಪಲ್ಯಕ್ಕೆ ಯೂಸ್ ಮಾಡ್ಕೊಬೋದು. ಸ್ವೀಟ್ ಕಾರ್ನ್ನ ಸ್ವಲ್ಪ ಬೇಯಿಸಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ, ನಾನು ಇದನ್ನು ಹಸಿ ಹಾಕೋದಿಲ್ಲ, ಯಾಕೆಂದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಎಣ್ಣೆಗೆ ರೆಡ್ ಚಿಲ್ಲಿ ಮತ್ತು ಸಾಲ್ಟು ಹಾಕಿ ಪನ್ನೀರ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡಿಟ್ಕೊಂಡಿರ್ತೀನಿ. ನಾನಿಲ್ಲಿ 2 ಥರ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸ್ಲೈಸ್ ಚೀಸು, ಇನ್ನೊಂದು ಕ್ಯೂಬಲ್ಲಿ ಬರುತ್ತಲ್ಲ ಆ ಚೀಸು, ಸೊ ದಟ್ ನಾವು ಪಿಜ್ಜಾ ಆದಮೇಲೆ ಮೇಲ್ಗಡೆ ಗ್ರೇಟ್ ಮಾಡ್ಬೋದು. ಈ ಸ್ಲೈಸ್ಡ್ ಚೀಸ್ನ ಚಪಾತಿ ಹೊತ್ಬಿಟ್ಟು ಸ್ವಲ್ಪ ಮಧ್ಯಕ್ಕೆ ಹಾಕಿ ಎಲ್ಲ ನೀಟಾಗಿ ಸುತ್ತ ಫೋಲ್ಡ್ ಮಾಡಿ, ಮತ್ತು ನೀವು ನಾರ್ಮಲ್ ಆಗಿ ಚಪಾತಿ ಥರನೇ ಹೊತ್ಕೊಳ್ಳಿ.
ಸ್ವಲ್ಪ ಎಣ್ಣೆ ಹಾಕಿ ಚಪಾತಿನ ಎರಡೂ ಸೈಡು ಬೇಯಿಸಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪಫ್ ಆಗಿ ಬರ್ತಾ ಇದೆ ಅಲ್ವಾ? ಎರಡು ಸೈಡು ಬೇಯಿಂದಾದ್ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ನಾವು ಪಿಜ್ಜಾಗೆ ಮೇಲ್ಗಡೆ ಸಾಸ್ಗೆ ಯೂಸ್ ಮಾಡೋದು ಮ್ಯಾಗಿ ಮಸಾಲ ಮತ್ತು ಟೊಮೆಟೊ ಕೆಚಪ್ಪು. ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡು ಅದ್ರ ಮೇಲೆ ಟೊಮೆಟೊ ಕೆಚಪ್ ಹಾಕ್ಕೊಂಡು ಸುತ್ತ ಚಪಾತಿ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಆದಮೇಲೆ ನಾವು ಏನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ವಿ, ನಿಮಗೆ ಯಾವ ಥರ ಬೇಕು, ಸ್ವಲ್ಪ ಬೇಕು ಅಂದರೆ ಸ್ವಲ್ಪ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸುತ್ತನೂ ಹಾಕ್ಕೊಳ್ಳಿ. Oh, nurse. I'm ready for mine. Sponge bath. ಮೇಲ್ಗಡೆ ಸ್ವಲ್ಪ ಚೀಸ್ ಹಾಕಿ ಅದನ್ನ ಒಂದು 2-3 ನಿಮಿಷ ಕವರ್ ಮಾಡಿ, ಸೊ ದಟ್ ಮೇಲ್ಗಡೆ ಹಾಕಿರೋ ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ. ಚಪಾತಿ ಪಿಜ್ಜಾ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ಕೂಡ ಟೇಸ್ಟ್ ಆಗಿತ್ತು. ಸ್ವಲ್ಪ ಆರಿಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಪಿಜ್ಜಾ ಕಟರ್ ಹೆಲ್ಪಿಂದ ಕಟ್ ಮಾಡಿದ್ರೆ ಚಪಾತಿ ಪಿಜ್ಜಾ ರೆಡಿ ಆಗುತ್ತೆ. ವೆರಿ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ. ಎಲ್ಲರೂ ಟ್ರೈ ಮಾಡಿ, ಐ ಬೆಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಟಿಲ್ ದೆನ್ ಬಾಯ್.